ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಜಸ್ಟ್ ಹೋಟೆಲ್ ಉದ್ಯಮಿಗಳಿಗೆ ಮಾತ್ರ ಅಲ್ಲ, ನಾವು ಆರಂಭದ ದಿನದಿಂದಲೂ ಕೂಡ ಹೇಳ್ತಾ ಇದೀವಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆದ್ರೆ ಭಾರತದ ಮೇಲೆ ಅದರ ನೇರ ಪರಿಣಾಮ ಇದ್ದೇ ಇರುತ್ತೆ, ಹಲವು ಉದ್ಯಮಿಗಳಿಗೆ ಅದರ ಬಿಸಿ ಇದ್ದೇ ಇರುತ್ತೆ ಅಂತ. ಅದೇ ರೀತಿ ರಾಯಚೂರಿನ ರೈಸ್ ಮಿಲ್ಗಳಿಗೂ ಕೂಡ ವಾರ್ ಎಫೆಕ್ಟ್ ತಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿದೇಶಗಳಿಗೆ ರಾಯಚೂರಿನಿಂದ ಹೋಗ್ತಾ ಇದ್ದ ಅಕ್ಕಿಯನ್ನ ರಫ್ತು ಮಾಡೋದನ್ನ ಬಂದ್ ಮಾಡಿದಾರಂತೆ. ರೈಸ್ ಮಿಲ್ಲರ್ಸ್ ಮಾಲೀಕರಿಗೆ ಆರ್ಥಿಕ ಸಂಕಷ್ಟದ ಭೀತಿ ಎದುರಾಗಿದೆ. ಹಿಂಗೆ ಯುದ್ಧ ಮುಂದುವರೆದ್ರೆ ಹೇಗೆ ಅಂತ 20% ಅಕ್ಕಿ ಮಾತ್ರ ಸ್ಥಳೀಯ ಮಾರ್ಕೆಟ್ನಲ್ಲಿ ಸೇಲ್ ಆಗ್ತಾ ಇದೆ. ಉಳಿದಂತೆ ರಫ್ತಾಗಬೇಕಿತ್ತು, ಬಟ್ ಅದು ಸ್ಟಾಪ್ ಆಗಿದೆ. ಉಳಿದ ಅಕ್ಕಿಯನ್ನ ವಿದೇಶಗಳಿಗೆ ಕಳಿಸ್ತಿದ್ದ ರೈಸ್ ಮಿಲ್ ಮಾಲೀಕರು ಅದನ್ನ ಸ್ಟಾಪ್ ಮಾಡಿರೋದ್ರಿಂದ ಸಮಸ್ಯೆ ಎದುರಿಸ್ತಿದ್ದಾರೆ. ಇರಾನ್, ದುಬೈ, ಅಮೆರಿಕ, ಯುರೋಪ್ ದೇಶಗಳು ರಫ್ತು ಮಾಡ್ಕೊಳ್ತಾ ಇದ್ದಂತೆ ಅರಬ್ ದೇಶಗಳು ಆಫ್ರಿಕಾಗೆ ಹೋಗ್ತಾ ಇದ್ದ ರಾಯಚೂರಿನ ಅಕ್ಕಿ ರಫ್ತು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಭತ್ತ ಬೆಳೆಯೋ ರೈತರಿಗೂ ಕೂಡ ಅಕ್ಕಿ ರಫ್ತು ಬಂದ್ ಬಿಸಿ ತಟ್ಟಲಿದೆ. ಒಂದಕ್ಕೊಂದು ಚೈನ್ ಲಿಂಕ್. ಬೆಳೆದವರು ಈ ರೈಸ್ ಮಿಲ್ಗಳಿಗೆ ಅದನ್ನ ಸಾಗಾಟ ಮಾಡ್ತಾರೆ, ರೈಸ್ ಮಿಲ್ ನವರು ಬೇರೆ ದೇಶಗಳಿಗೆ ಅದನ್ನ ರಫ್ತು ಮಾಡ್ತಾ ಇದ್ರು. ಸೊ ಹಂಗಾಗಿ ಇಲ್ಲೇ ರಫ್ತಾಗ್ತಾ ಇಲ್ಲ ಅಂದ್ರೆ ಸ್ಟಾಕ್ ತಗೊಂಡು ನಾವೇನ್ ಮಾಡೋಣ ಅಂತ ಇವ್ರು ಖರೀದಿ ಮಾಡೋದನ್ನ ಕೂಡ ಸ್ಟಾಪ್ ಮಾಡ್ಬಿಡ್ತಾರೆ. ಹಂಗಾಗಿ ಯಾರೆಲ್ಲ ಭತ್ತ ಬೆಳೆಯೋಕೆ ಮುಂದಾಗ್ತಾರೋ ರೈತರು ಅವ್ರಿಗೂ ಕೂಡ ಸಂಕಷ್ಟ. ಭತ್ತ ಬೆಳೆದಿದ್ದನ್ನ ತೆಗೆದುಕೊಳ್ತಾ ಇದ್ದ ರೈಸ್ ಮಿಲ್ನವರು ಕೂಡ ತಗೊಳಕ್ ಮುಂದಾಗಲ್ಲ. ನಮ್ಮಲ್ಲಿ ಇಷ್ಟೆಲ್ಲ ಗೋದಾಮಿನಲ್ಲಿ ಸ್ಟಾಕ್ ಇದೆ ಸರ್, ಇದೇ ರಫ್ತಾಗ್ತಾ ಇಲ್ಲ, ತಗೊಂಡು ಏನ್ ಮಾಡೋಣ ಅಂತ ಇವರು ಸ್ಟಾಪ್ ಮಾಡಿಬಿಟ್ರೆ ಇದು ಇಂಟರ್ಲಿಂಕ್ ತರ ಎಲ್ಲರಿಗೂ ಕೂಡ ಸಮಸ್ಯೆಗಳಾಗುತ್ತೆ ಅಂತದೊಂದು ಆತಂಕವನ್ನ ಫೇಸ್ ಮಾಡ್ತಿದ್ದಾರಂತೆ. ಓಕೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅಕ್ಕಿ ಗಿರಣಿಗಳ ರಾಜ್ಯ ಕಾರ್ಯಾಧ್ಯಕ್ಷ ಸಾವಿತ್ರಿ ಪುರೋಹಿತ್ ಅವರನ್ನ ಮಾತನಾಡಿಸಿದ್ದಾರೆ, ಪುರುಷೋತ್ತಮ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಾರತಕ್ಕೂ ಕೂಡ ಎಫೆಕ್ಟ್ ಆಗಿರುವಂಥದ್ದು, ಮತ್ತು ಭತ್ತದ ನಾಡು ರಾಯಚೂರು ಜಿಲ್ಲೆಗೂ ಕೂಡ ಸಾಕಷ್ಟು ಎಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಅಕ್ಕಿಯನ್ನು ಇಲ್ಲಿ ತಯಾರು ಮಾಡಿ ವಿದೇಶಗಳಿಗೆ ಕಳಿಸುವಂಥ ಇಲ್ಲಿ ಮಾಲೀಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಇಲ್ಲಿ ಅಕ್ಕಿಗಳ ಇದು ರಫ್ತು ಮಾಡೋದು ಕೂಡ ಇದು ಸಂಕಟ ಆಗಿರೋ ಯುದ್ಧದ ಹಿನ್ನೆಲೆಯಲ್ಲಿ ಸಂಕಟ ಆಗಿರುವಂಥದ್ದು. ಏನು ನಮ್ಮ ಜೊತೆಗೆ ರಾಜ್ಯ ಕಾರ್ಯಾಧ್ಯಕ್ಷ ಅವರು ಕೂಡ ಸಾವಿತ್ರಿ ಪುರುಷೋತ್ತಮ್ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ಯುದ್ಧದಿಂದಾಗಿ ಅಂತ? ಸರ್, ಹೆಂಗಂದರೆ ಭಾರತದಿಂದ ಹೊರದೇಶಕ್ಕೆ ಹೋಗ್ತಿತ್ತು ಮತ್ತು ಭಾರತದಲ್ಲಿ ಮಾರಾಟ ಆಗ್ತಿತ್ತು. ಈಗ ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಎರಡೂ ಇರೋ ಸಲುವಾಗಿ ನಮ್ಗೆ ಮಿಲ್ಗಳು ಚೆನ್ನಾಗಿ ನಡೀತಿತ್ತು. ಯಾವಾಗ ಈ ಯುದ್ಧದಿಂದ ಎಕ್ಸ್ಪೋರ್ಟ್ ಬಂದಾದಗಳಿಗೆ ಬರೀ ಡೊಮೆಸ್ಟಿಕ್ ಮಾಡಬೇಕಾಗ್ತದೆ. ಡೊಮೆಸ್ಟಿಕ್ ಅಂದಗಳಿಗೆ ಎಲ್ಲ ಅಕ್ಕಿ ಇಲ್ಲೇ ಮಾರಾಟ ಆದಗಳಿಗೆ ಅಕ್ಕಿ ರೇಟು ಡೌನ್ ಆಗ್ತದೆ. ಅಕ್ಕಿ ರೇಟ್ ಡೌನ್ ಆದಗಳಿಗೆ ಭತ್ತದ ರೇಟು ಡೌನ್ ಆಗ್ತದೆ. ಭತ್ತದ ರೇಟ್ ಅಂದಗಳಿಗೆ ಭತ್ತಗನ ಕೊಳ್ಳದೆ ಹೋದರೆ ಮಿಲ್ಗಳು ಬಂದಾಗ್ತವೆ. ಮಿಲ್ಗಳು ಬಂದಾಗ್ಬಿಟ್ರೆ ನಾವು ಬ್ಯಾಂಕಿಗೆ ಬಡ್ಡಿ ಕಟ್ಟೋದಿರ್ತದೆ. ಆಮೇಲೆ ಎಂಪ್ಲಾಯ್ಮೆಂಟ್ಗೆ ಸ್ಯಾಲ್ರೀಸ್ ಕೊಡಬೇಕಾಗ್ತದೆ. ಮಿನಿಮಮ್ ಕರೆಂಟ್ ಬಿಲ್ ಕೊಟ್ಟೋದಿರ್ತದೆ. ಇವೆಲ್ಲ ನಮಗೆ ಭಾಳ ನುಕ್ಸಾನ ಆಗ್ತದೆ ಈ ಯುದ್ಧದಿಂದ. ಅಲ್ಲ ಸರ್, ಇವಾಗ ಯುದ್ಧದ ಹಿನ್ನೆಲೆಯಲ್ಲಿ ಯಾವೆಲ್ಲ ದೇಶಗಳಿಗೆ ನೀವು ಅಕ್ಕಿ ರಫ್ತು ಮಾಡ್ತಿದ್ರಂತ? ಈ ಯುದ್ಧ ಅಂದರೆ ಯುದ್ಧಕ್ಕಿಂತ ಮೊದಲು ನಾವು ರಾಯಚೂರಿನಿಂದಾಗಲಿ ನಮ್ಮ ರಾಜ್ಯದಿಂದ ಈ ಒಂದು ಯುರೋಪ್ ಕಂಟ್ರೀಸ್ಗೆ ಆಗಲಿ ಅಥವಾ ಅರಬ್ ಕಂಟ್ರೀಸ್ಗೆ ಆಗಲಿ ಹಾಗೂ ಈ ಇನ್ನಿತರ ಅಮೇರಿಕಾ ಎಲ್ಲ ಭಾಳಷ್ಟು ದೇಶಗಳಿಗೆ ಹೋಗ್ತಿತ್ತು. ಈವನ್ನು ಆಫ್ರಿಕನ್ ಕಂಟ್ರೀಸ್ಗೆ ಎಲ್ಲ ಕಡೆ ಹೋಗ್ತಿತ್ತು. ಈ ಯುದ್ಧದಿಂದ ಎಲ್ಲ ಕಡೆ ಹೋಗೋದು ಬಂದಾಗಿಬಿಟ್ಟದು. ಸರಿ, ಇದು ಮುಂಚೆ ಕೂಡ ಯಾಕಂದರೆ ಇವಾಗ 15 ದಿನಗಳಿಂದ ಯುದ್ಧ ಶುರುವಾಗಿರುವಂಥದ್ದು. ಆದರೆ ನೀವು ಇವಾಗ ಯಾವ್ದಾದ್ರು ಆರ್ಡ್ರ್ ಗಿಟ್ರ್ ತೊಗೊಂಡಿರ್ತೀರಿ, ಅಂಥ ಟೈಮಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ? ಅಲ್ಲ, ಆರ್ಡ್ರ್ ತೊಗೊಂಡ್ರೆ ಗೌರ್ಮೆಂಟ್ನವ್ರು ಒಂದು ಸರ್ತಿ ಬಂದಾಗ ಬ್ಯಾನ್ ಮಾಡಿಬಿಟ್ರೆ ಆಟೋಮೆಟಿಕ್ ನಾವು ಅಕ್ಕಿ ಶಿಪ್ವರೆಗೆ ಹೋಗಿ ವಾಪಸ್ ಬಂದವು ಅಕ್ಕಿ ನಮಗೆ. ಅಂದರೆ ಪೋರ್ಟ್ಗೆ ಹೋಗಿದ್ದವು ಅಕ್ಕಿ, ಅಲ್ಲಿಂದ ವಾಪಸ್ ಬಂದವ. ಕೆಲವು ವ್ಯಾಪಾರ ಆಗಿದ್ದು ಲಿಫ್ಟ್ ಆಗಲಿಲ್ಲ. ಈಗ ಲಿಫ್ಟ್ ಆಗಲಾರ್ದು ನಾವು ಎಕ್ಸ್ಪೋರ್ಟಿಗೆ ಮಾಡಿರ್ತೀವಿ, ಲಿಫ್ಟ್ ಆಗಲಿಲ್ಲ ಅಂದರೆ ಮತ್ತೆ ಡೊಮೆಸ್ಟಿಕ್ ಮಾಡಬೇಕು. ಯಾವಾಗೆಲ್ಲ ಜಾಸ್ತಿ ಡೊಮೆಸ್ಟಿಕ್ ಮಾಡೋದ್ಗಳಿಗೆ ರೇಟ್ ಎಫೆಕ್ಟ್ ಆಗ್ತದೆ. ಅಲ್ಲ, ಇದರಿಂದ ಮುಂದೆ ಇವಾಗ ಇಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ಸಾಕಷ್ಟು ಎಫೆಕ್ಟ್ ಆಗ್ತಾ ಇರುವಂಥ. ಎಸ್, ಹೌದು. ಯಾಕೆಂದರೆ ಮಿಲ್ಗಳು ಬಂದಾದ್ರಿಗೆ ಕಾರ್ಮಿಕರಿಗೆ ನಾವು ಎಲ್ಲಿಂದ ಇದು ಮಾಡ್ತೀವಿ? ಒಂದು ಪರ್ಮನೆಂಟ್ ಎಂಪ್ಲಾಯ್ಸ್ಗೆ ಪರ್ಮನೆಂಟ್ ಸ್ಯಾಲ್ರಿ ಕೊಡಬೇಕು. ಆಮೇಲೆ ಟೆಂಪ್ರರಿ ಇದ್ದವ್ರಿಗೆ ನಾವು ತೊಗೊಳೋದಿಲ್ಲ. ಅವ್ರಿಗೂ ಕಷ್ಟ, ಇವ್ರಿಗೂ ಕಷ್ಟ. ಅವ್ರಿಗೆ ಟೆಂಪ್ರರಿ ಇದ್ದವ್ರಿಗೆ ಅವ್ರಿಗೆ ಎಲ್ಲೇ ಬೇರೆ ಕಡೆ ಸ್ಯಾಲ್ರಿ ಸಿಗೋದಿಲ್ಲ. ಈ ಪರ್ಮನೆಂಟ್ ಇದ್ದವ್ರಿಗೆ ನಮಗೂ ಚೆನ್ನಾಗ್ತದೆ. ಇದಿಷ್ಟು ಇಲ್ಲಿ ಕಾರ್ಯಾಧ್ಯಕ್ಷರು ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.